ಬೈಕ್ ಟ್ಯಾಕ್ಸಿ ಸೇವೆಗೆ ಹೈಕೋರ್ಟ್ ಹಸಿರು ನಿಶಾನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟೋದಕ್ಕೆ ಮುಂದಾಗಿದೆ ಆಟೋ ಸಂಘಟನೆ. ಬೈಕ್ ಟ್ಯಾಕ್ಸಿ ಸೇವೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟೋದಕ್ಕೆ ಮುಂದಾಗಿದೆ ಆಟೋ ಸಂಘಟನೆ. ಕೋರ್ಟ್ ಆದೇಶಕ್ಕೆ ಆಟೋ ಚಾಲಕರ ಸಂಘಟನೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬೈಕ್ ಟ್ಯಾಕ್ಸಿಗೆ ಅನುಮತಿ ಬೇಡ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಸಾರಿಗೆ ಇಲಾಖೆಯ ಮೂಲಕ ಅರ್ಜಿ ಹಾಕುವಂತೆ ಒತ್ತಾಯಿಸಲಾಗ್ತಾ ಇದೆ. ಸಾರಿಗೆ ಇಲಾಖೆ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಸಾರಿಗೆ ಇಲಾಖೆಯ ಮೂಲಕ ನೀವು ಅರ್ಜಿಯನ್ನ ಹಾಕಬೇಕು, ಇಲ್ಲದಿದ್ರೆ ನಾವು ನಿಮ್ಮ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೇವೆ ಅನ್ನುವಂಥ ಎಚ್ಚರಿಕೆ ಇದು. ಸಾರಿಗೆ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಇಚ್ಛಾಶಕ್ತಿಯ ಕೊರತೆಯಿಂದ ಕೋರ್ಟ್ನಲ್ಲಿ ಈ ಆದೇಶ ಬಂದಿದೆ ಅಂತ ಆಟೋ ಚಾಲಕರ ಸಂಘಟನೆಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿವೆ. ಇದೀಗ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ನೀಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟೋದಕ್ಕೆ ಸಂಘಟನೆಗಳು ಮುಂದಾಗಿವೆ. ಸಾರಿಗೆ ಇಲಾಖೆಯ ಮೂಲಕವೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಬೇಕು ಅಂತ ಆಟೋ ಚಾಲಕರು ಒತ್ತಾಯಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಆದರೆ ಇದೀಗ ಆಟೋ ಸಂಘಟನೆಗಳು ಯಾವ ರೀತಿ ಹೋರಾಟ ಮಾಡೋದಕ್ಕೆ ಮುಂದಾಗಿವೆ ಅಂತ? ಸಿಂಚನ, ಬೈಕ್ ಟ್ಯಾಕ್ಸ್ ಸೇವೆಗೆ ಈಗಾಗಲೇ ಹೈಕೋರ್ಟ್ ಹಸಿರು ನಿಶಾನೆ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಆಟೋ ಸಂಘಟನೆಗಳು ಸುಪ್ರೀಂ ಕದ ತಟ್ಟಲು ಮುಂದಾಗಿದ್ದಾರೆ. ಆದ್ರೆ ಸಾರಿಗೆ ಇಲಾಖೆ ಈ ಒಂದು ಅರ್ಜಿಯನ್ನ ಹಾಕ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದಕ್ಕೋಸ್ಕರ ಸಾರಿಗೆ ಇಲಾಖೆಯ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಿರುವಂತದ್ದು. ಸೊ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಇಚ್ಛಾಶಕ್ತಿಯ ಕೊರತೆಯಿಂದ ಈ ರೀತಿಯಾಗಿ ಹೈಕೋರ್ಟ್ ಒಂದು ಹಸಿರು ನಿಶಾನೆಯನ್ನ ತೋರಿರುವುದು ಅನ್ನೋದನ್ನ ಕೂಡ ಸಂಘಟನೆಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಬೈಕ್ ಟ್ಯಾಕ್ಸಿಗೆ ಈಗಾಗಲೇ ಅನುಮತಿಯನ್ನ ಹೈಕೋರ್ಟ್ ಕೊಟ್ಟಿರೋ ಕಾರಣಕ್ಕಾಗಿ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಬೈಕ್ ಟ್ಯಾಕ್ಸಿಗಳು ಓಡಾಟ ಮಾಡ್ತಿರುವಂತದ್ದು. ಇದರಿಂದಾಗಿ ಆಟೋ ಚಾಲಕರಿಗೆ ಬಹಳಷ್ಟು ಪೆಟ್ಟು ಬೀಳ್ತಾ ಇದೆ. ಯಾಕಂದ್ರೆ ಬಹುತೇಕ ಮಂದಿ ಅಂದ್ರೆ ಆಟೋಗಿಂತ ಟ್ಯಾಕ್ಸಿ ಅಂದ್ರೆ ಬೈಕ್ ಟ್ಯಾಕ್ಸಿ ಏನಿದೆ ಅದು ಬಹಳ ಕಡಿಮೆ ದರಕ್ಕೆ ಸಿಗುತ್ತೆ. ಸೊ ಈ ಕಾರಣಕ್ಕಾಗಿ ಬೇಗ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಬಹುತೇಕ ಮಂದಿ ಬೈಕ್ ಟ್ಯಾಕ್ಸಿ ಮೊರೆ ಹೋಗ್ತಾರೆ. ಸೊ ಹೀಗಾಗಿ ಸದ್ಯ ಆಟೋ ಚಾಲಕರ ದಿನನಿತ್ಯ ಏನು ಅವರು ಪಡಿತಾರೆ ಹಣವನ್ನ, ಅದೊಂದು ಅವರಿಗೆ ಸಿಗದ ರೀತಿಯಲ್ಲಿ ಆಗಿದೆ ಅನ್ನೋದು ಈಗಾಗಲೇ ಆಕ್ರೋಶವಾಗಿರುವಂತದ್ದು. ಈ ಹಿಂದೆ ಸರ್ಕಾರ ರಚಿಸಿದ ಉನ್ನತ ಮಟ್ಟದ ಸಮಿತಿ 2025 ನವೆಂಬರ್ 26ರಂದು ಬೈಕ್ ಟ್ಯಾಕ್ಸಿಗಳು ಅಸುರಕ್ಷಿತ ಅಂದ್ರೆ ಕಾನೂನು ಬಾಹಿರ ಅಂತ ಒಂದು ವರದಿಯನ್ನ ಕೂಡ ಕೊಟ್ಟಿದ್ರು. ಆ ವರದಿಯನ್ನ ಆಧರಿಸಿ ಆದ್ರೂ ಒಂದು ವಾದವನ್ನ ಮಾಡಬಹುದಿತ್ತು ಅನ್ನೋದು ಆಟೋ ಸಂಘಟನೆಗಳ ಒಂದು ಆಕ್ರೋಶವಾಗಿದೆ. ಸೊ ಸದ್ಯ ಈ ಹೈಕೋರ್ಟ್ ಏನು ಒಂದು ಹಸಿರು ನಿಶಾನೆ ಕೊಟ್ಟಿದೆ ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.